ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಕೇಸ್ ಸಿಐಡಿ ತನಿಖೆ ನಡೆಸ್ತಾ ಇರುವಾಗಲೇ ಮತ್ತೆ ಅದೇ ಹುಬ್ಬಳ್ಳಿಯಲ್ಲೇ ಮತ್ತೊಂದು ಯುವತಿಯನ್ನ ಪಾಗಲ್ ಪ್ರೇಮಿಯೊಬ್ಬ ಭೀಕರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ. ಯುವತಿಗೆ ಜೀವ ಬೆದರಿಕೆ ಇರೋ ಬಗ್ಗೆ ಪೊಲೀಸರಿಗೆ ಆಲ್ರೆಡಿ ಕುಟುಂಬಸ್ಥರು ಮಾಹಿತಿಯನ್ನ ಕೊಟ್ಟಿದ್ರು. ಆದರೆ ಯಾವುದೇ ರೀತಿಯ ಆಕ್ಷನ್ ಅನ್ನ ಪೊಲೀಸರು ತಗೊಂಡಿಲ್ಲ. ಇನ್ನು ಪೊಲೀಸರ ನಿರ್ಲಕ್ಷ್ಯಕ್ಕೆ ಬಾಳಿ ಬದುಕಬೇಕಾಗಿದ್ದಂತಹ ಜೀವ ಒಂದು ಈಗ ಬಲಿಯಾಗಿದೆ. ಈ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆಯಂತೆಯೇ ಮತ್ತೊಂದು ಮರ್ಡರ್. ಕೊಲೆ ಬೆದರಿಕೆಯ ಬಗ್ಗೆ ದೂರು ನೀಡಿದ್ರು ನೋ ಯೂಸ್. ಯುವತಿ ಅಂಜಲಿ ಹತ್ಯೆ ಪ್ರಕರಣ ಪೊಲೀಸರ ತಲೆದಂಡ. ನೇಹಾ ಹತ್ಯೆಯ ಪ್ರಕರಣ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಮತ್ತೆ ರಕ್ತದೋಕಳಿ ಹರಿದಿದೆ. ವೀರಾಪುರ ಓಣಿಯ 21 ವರ್ಷದ ಅಂಜಲಿ ಎಂಬ ಯುವತಿಯನ್ನ ವಿಶ್ವ ಅಲಿಯಾಸ್ ಗಿರೀಶ್ ಎಂಬ ಯುವಕ ಕುಟುಂಬಸ್ಥರ ಮುಂದೆಯೇ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಪ್ರೀತಿಯನ್ನ ಒಪ್ಪದ ಕಾರಣ ವಿಶ್ವ ಅಲಿಯಾಸ್ ಗಿರೀಶ ಅಂಜಲಿಯನ್ನ ಬೆಳಗ್ಗಿನ ಜಾವವೇ ಚಾಕುವಿನಿಂದ ಇರಿದು ಕೊಂದಿದ್ದಾನೆ. ಅಷ್ಟಕ್ಕೂ ಗಿರೀಶ್ ಅಂಜಲಿ ಕ್ಲಾಸ್ಮೇಟ್ ಆಗಿದ್ದ. ಮೊದಲಿನಿಂದಲೂ ಕೂಡ ಇವನದ್ದು ಒನ್ ಸೈಡ್ ಲವ್. ಅಂಜಲಿಯನ್ನ ಪ್ರೀತಿ ಮಾಡೋದಾಗಿ ಪೀಡಿಸ್ತಾ ಇದ್ದ. ವಿಷಯ ತಿಳಿದ ಅಂಜಲಿ ತಂದೆ ಮೋಹನ್ ಆರೋಪಿ ವಿಶ್ವನಿಗೆ ಬುದ್ಧಿವಾದ ಹೇಳಿದ್ರು. ಅವನು ಪದೇ ಪದೇ ಇದೇ ಚಾಳಿಯನ್ನ ಮುಂದುವರೆಸಿದ್ದ. ತನ್ನ ಪ್ರೀತಿಯನ್ನ ಒಪ್ಪದಿದ್ರೆ ನೇಹಾ ತರ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ದ. ಇದಕ್ಕೂ ಅಂಜಲಿ ಬಗ್ಗದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ವಿಶ್ವ ಹೇಳಿದಂತೆ ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ. ಬರ್ತಿದ್ಲಿ ಅಕಸ್ಮಾತ್ ನಾನು ಭೇಟಾಗ್ತಿದ್ದ, ಮಾತಾಡ್ತಿದ್ಲ. ಒಂದ್ಸಲ ಅವ್ರ ಅಜ್ಜಿ ನನಗೆ ಹಿಂಗೆ ಹೇಳಿದ್ಲು, ಹಿಂಗೆ ನೋಡಪ್ಪ ಅವನು ಹಿಂಗೆ ಮಾಡಾಕತ್ತಾನ. ಅದ್ರ ಒಂದ್ ದಿವಸ ನಮ್ಮ ಹುಡುಗಿಗೆ ಏನು ಮಾಡ ಭಾಳ ಒತ್ತಡ ಮಾಡಿದ. ಅವತ್ತು ಕೆಲಸ ಬಿಟ್ಟು ಯಾರ ಹುಡುಗ ಅವ್ನು ತೋರ್ಸು 5 ನಿಮಿಷ ಅಲ್ಲಿ ಹತ್ರ ಮುತ್ರಿ ಕಟ್ಸ್ಯಾರ ಹೊಸದು. ಅಲ್ಲಿ ಕರ್ಸಿದ್ದು ಬಂದು ಅವ್ನು ನಾನು ನೋಡಿದ್ದು ಮುಚ್ಕೊಂಡಾವ. ನಾ ಏನು ಮಾಡಿದ್ರು ಬಾ ಎದುರುಗಡೆ ಅಂತಂದು ನೋಡಿ ಇದು ಬಿಟ್ಬಿಡಿ ಸೊಲ್ಲಲ್ಲ ಹಾಕಿ ಬಿಡ್ತೇನೆ ತಗೊಂಡು ನಾವೇನು ಸೀದಾ ಹೋಗೋದಿಲ್ಲ ಅಂತಂದ. ಅಂದ್ಕೊಳ್ಳಿ ಈ ಥರ ಮಾಡ್ತೀನಿ. ಅಂಜಲಿ ಹತ್ಯೆಯ ಸುದ್ದಿ ತಿಳಿತಾ ಇದ್ದಂತೆ ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ನೇಹಾ ತಂದೆ ನಿರಂಜನ್ ಹಿರೇಮಠ್ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಅಂಜಲಿ ಸಾವಿನಿಂದ ಆಕ್ರೋಶಗೊಂಡ ವೀರಾಪುರ ನಿವಾಸಿಗಳು ಆಸ್ಪತ್ರೆಯ ಮುಂದೆ ಅಂಜಲಿಯ ಶವವನ್ನ ಇಟ್ಟು ಪ್ರತಿಭಟನೆಗೆ ಮುಂದಾದರು. ಪ್ರತಿಭಟನೆಯನ್ನ ಹತ್ತಿಕ್ಕಲು ಪೊಲೀಸರು ಹರಸಾಹಸ ಪಟ್ಟರು. ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಅಂಜಲಿಯ ಶವವನ್ನು ತಂದು ಅಲ್ಲಿಯೂ ಕೂಡ ಪ್ರೊಟೆಸ್ಟ್ ಮಾಡಲಾಯಿತು. ಈ ವೇಳೆ ಪೊಲೀಸರಿಗೂ ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕೆಲ ಹೊತ್ತು ಹುಬ್ಬಳ್ಳಿ ನಗರದ ಪ್ರಮುಖ ರಸ್ತೆಯಲ್ಲಿ ಹೈಡ್ರಾಮಾ ಕೂಡ ನಡೆಯಿತು. ಹೀಗಿದ್ರೂ ಪೊಲೀಸರು ಪ್ರತಿಭಟನಾಕಾರರ ಕಣ್ಣನ್ನು ತಪ್ಪಿಸಿ ಅಂಜಲಿ ಶವವನ್ನ ಮನೆಗೆ ತೆಗೆದುಕೊಂಡು ಬರಬೇಕಾಯಿತು. ಅಜ್ಜಿ ಜೊತೆ ನಾನು ಮಾತಾಡಿದ್ದೇನೆ. ಕಳೆದ 1 ವಾರದ ಹಿಂದೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರ ತಂಗಿ ಮತ್ತು ಅಜ್ಜಿ ಹೋಗಿ ಅವ್ರು ಹೇಳಿದ್ದಾರೆ, ಈ ರೀತಿಯಾಗಿ ಫೋನ್ ಬಂದಿತ್ತು, ನಮ್ಮ ನೇಹಾ ಯಾವ ರೀತಿಯಾಗಿ ಕೊಂದಾರ ಅದೇ ರೀತಿ ನಿನ್ನೂ ಕೊಲ್ತೇನೆ ಅಂತಕ್ಕಂಥ ಮಾತನ್ನ ಕೊಲೆ ಮಾಡಿದಂಥ ಕೊಲೆಗಡಕ ಅವತ್ತು 1 ವಾರದ ಹಿಂದೆ ಇವ್ರಿಗೆ ಹೇಳಿದಾಗೂ ಕೂಡ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ಅಧಿಕಾರಿ ಇದ್ರು ಗೊತ್ತಿಲ್ಲ ನನಗೆ. ಅಧಿಕಾರಿಗಳು ಏನಾದರೂ ಕರೆಸಿ ತಕ್ಷಣ ಅದರ ಬಗ್ಗೆ ಕ್ರಮ ತಗೊಂಡಿತ್ತಂದ್ರೆ ಇವತ್ತು ಒಂದು ಜೀವವನ್ನು ಉಳಿಸಕ್ಕೆ ನಮಗೆ ಸಾಧ್ಯ ಇತ್ತು. ಇನ್ನು ಅಂಜಲಿ ಶವವನ್ನ ಮನೆಗೆ ತರ್ತಾ ಇದ್ದಂತೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತು. ಮನೆ ಮುಂದೆ ಸುಮಾರು 2 ಗಂಟೆ ಅಂಜಲಿಯ ಶವವನ್ನ ಇಟ್ಟು ಪ್ರತಿಭಟನೆ ಮಾಡಿದ ಸ್ಥಳೀಯರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಸ್ಥಳಕ್ಕೆ ಡಿಸಿ ಬರಬೇಕು ಅಂತೇಳಿ ಪಟ್ಟು ಹಿಡಿದ್ರು. ಪೊಲೀಸ್ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ಪ್ರತಿಭಟನಾಕಾರರನ್ನ ಮನವೊಲಿಸಲಿಕ್ಕೆ ಹರಸಾಹಸ ಪಟ್ಟರು. ಬಳಿಕ ಶಾಸಕ ಮಹೇಶ್ ತೆಂಗಿನಕಾಯಿ, ಕಮಿಷನರ್ ರೇಣುಕಾ ಸುಕುಮಾರ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಇನ್ನು ಇದೇ ವೇಳೆ ಪ್ರತಿಭಟನಾಕಾರರು ಪೊಲೀಸ್ ಕಮಿಷನರ್ಗೆ ಲಿಖಿತ ರೂಪದಲ್ಲಿ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು, ಅಂಜಲಿ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡಬೇಕು, ಸರ್ಕಾರದಿಂದ ಆಕೆಯ ಕುಟುಂಬಸ್ಥರಿಗೆ ಮನೆ ಕೊಡಬೇಕು, ಆಕೆಯ ಸಹೋದರಿಯರ ಪೈಕಿ ಒಬ್ಬರಿಗೆ ಸರ್ಕಾರಿ ಕೆಲಸ ಕೊಡಬೇಕು ಅಂತ ಮನವಿ ಮಾಡಿದ್ರು. ಮನವಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ಕಮಿಷನರ್ ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟರು. ಉಳಿದ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ನೇಹಾ ತಂದೆ ನಿರಂಜನ್ ಅಂಜಲಿ ಕುಟುಂಬಕ್ಕೆ 1 ಲಕ್ಷ ಪರಿಹಾರ ಕೊಟ್ಟರು. ಬಳಿಕ ಪ್ರತಿಭಟನೆಯನ್ನ ಅಂತ್ಯಗೊಳಿಸಿ ಅಂಜಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು. ಕಾರ್ಯದ ಕುರಿತು ನಾವು ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ. ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗಿದ್ದಾರೆ ನಿಜ, ಬೇರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಸ್ಟೇಷನ್ ಅವರು ಹೇಳ್ತಾರೆ. ಇಲಾಖಾ ವಿಚಾರಣೆ ಮಾಡಿ ತಪ್ಪಿಸ್ತರು ಯಾರಿದ್ದಾರೆ ಅವರ ಬಗ್ಗೆ ಕ್ರಮ ಜರುಗಿಸ್ತೀವಿ. ಹೆಣ್ಮಕ್ಕಳಿಗೆ ಸುರಕ್ಷಿತವಾದ ಒಂದು ವಾತಾವರಣ ನಿರ್ಮಿಸಬೇಕು ಅಂತ ಹೇಳಿ ಈಗಾಗಲೇ ಒಂದು ಮೀಟಿಂಗ್ ಎಲ್ಲರ ಜೊತೆ ಮೀಟಿಂಗ್ ಮಾಡಿ ವಿಚಾರ ವಿನಿಮಯ ಮಾಡ್ಕೊಂಡಿದ್ದೀವಿ. ಇನ್ನು ಅಂಜಲಿಯ ಹತ್ಯೆಯನ್ನು ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ಕುಟುಂಬಸ್ಥರು ಪೊಲೀಸರಿಗೆ ಮೊದಲೇ ತಿಳಿಸಿದ್ರು ಕ್ರಮವನ್ನ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಂಜಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತಲೆದಂಡ ಕೂಡ ಆಗಿದೆ. ಬೆಂಡಿಗೇರಿ ಠಾಣೆಯ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಹೆಡ್ ಕಾನ್ಸ್ಟೇಬಲ್ ರೇಖಾ ಸಸ್ಪೆಂಡ್ ಮಾಡಿ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಆದೇಶ ಹೊರಡಿಸಿದ್ದಾರೆ. ಅಂಜಲಿ ಸಾವು ರಾಜ್ಯದಲ್ಲಿ ಮತ್ತೊಂದು ಸಂಚಲನ ಹುಟ್ಟುಹಾಕುವ ಮುನ್ಸೂಚನೆ ಕೊಟ್ಟಿದೆ. ಹುಬ್ಬಳ್ಳಿ ಧಾರವಾಡ ಮಹಿಳೆಯರ ಸುರಕ್ಷತಾ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕಠಿಣ ಕ್ರಮವನ್ನು ಕೈಗೊಳ್ಳುವ ಅಗತ್ಯತೆ ಇದೆ. ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.